ಬೇಕಾಗಿ ಫುಲ್ ಅಡ್ರೆಸ್ ಇದೆ. ಹಾಂ, ಆ ಕಡೆಯಲ್ಲೂ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಕಡೆ ಇಲ್ಲೇ ಮಕ್ಕಳು. ಹೌದು. ನಮಸ್ಕಾರ, ನಾನು ನಿಮ್ಮ ಕನ್ನಡ TV ಕರ್ನಾಟಕ ಪ್ರಜಾಪರ ವೇದಿಕೆಗೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರು ಶೇಖೇಗೌಡರಿದ್ದಾರೆ. ಕರ್ನಾಟಕ ಪ್ರಜಾಪರ ವೇದಿಕೆ ಟಿ ದಾಸರಳ್ಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸರವಣವರು ಮತ್ತು ಈ ಟಿ ದಾಸರಳ್ಳಿ ಭಾಗದ ಕಾರ್ಯಕರ್ತರು ಇದ್ದಾರೆ. ಮತ್ತು ಸಂಘಟನೆ ಪ್ರಜಾಪ್ರಭುತ್ವ ಜನಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ರಾಜೇಶ್ ಅವರಿದ್ದಾರೆ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವಿಲ್ಲಿ ಯಾವುದೋ ಕೆಲಸದ ಮೇಲೆ ಬಂದರೆ ಇಲ್ಲಿ ಸುಮಾರು ಜನ ಕಾಲೇಜ್ ಹೆಣ್ಮಕ್ಳು ಮತ್ತು ವಿದ್ಯಾರ್ಥಿಗಳು ಇದ್ದರು. ಮತ್ತು ರೋಡಿನ ಆ ಕಡೆ ಬಂದರು, ಮತ್ತು ಆ ಕಡೆ ಇರೋ ಸಮೇತನೂ ಎಷ್ಟು ಜನ ಮಕ್ಕಳಿದ್ದಾರೆ, ವಯಸ್ಸಾಗಿರೋ ಸಮೇತನೂ ಇದ್ದಾರೆ. ಇಲ್ಲಿ ಬಸ್ ನಿಲ್ದಾಣದ ಅವಶ್ಯಕತೆ ಇದೆ. ಸುಮಾರು 10 ವರ್ಷದಿಂದಲೂ ಬಸ್ ನಿಲ್ದಾಣ ಇಲ್ಲದೆ ಇರೋದು ಇದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಒಂದು ಮಾನವೀಯತೆಗೆ ಒಂದು ಅವಮಾನ ಆಗುವಂಥ ವಿಚಾರ. ಯಾಕಂದರೆ ವಯಸ್ಸಾಗಿರೋರು, ಗರ್ಭಿಣಿಯರು ಮತ್ತು ಏನು ವೃದ್ಧರು, ಅಜ್ಜ ಆಗಲಿ ಅಜ್ಜಿ ಆಗಲಿ ಅಥವಾ ಮಕ್ಕಳು, ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂಥದ್ದು ಈ ಒಂದು ಇಲ್ಲಿ ನಿಂತ್ಕೊಂಡು ಮಳೆ ಬಂದರೆ ಎಲ್ಲಿ ಹೋಗ್ಬೇಕು ಅವರು, ಮತ್ತು ಬಿಸಿಲಲ್ಲಿ ಎಲ್ಲಿ ಉರಿಯೋ ರಾಜಕಾರಣಿಗಳಾಗಲಿ ಮುಖಂಡರುಗಳಾಗಲಿ ನೋಡಿ. ಈಗ BMTC ಒಬ್ಬರು ಕಂಡಕ್ಟರ್ ಹೇಳಿದ್ರು, ಸುಮಾರು 10 ವರ್ಷದಿಂದಲೂ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಬಸ್ ನಿಲ್ದಾಣದ ಅವಶ್ಯಕತೆ ಇದೆ. ಸುಮಾರು ಜನ ಗರ್ಭಿಣಿಯರು ಅಥವಾ ವಯಸ್ಸಾಗಿರ್ತಕ್ಕಂಥವ್ರು ಇಲ್ಲಿ ಬಂದು ನಿಲ್ತಾರೆ ಬಸ್ ನಿಲ್ದಾಣದಲ್ಲಿ. ಬಸ್ ನಿಲ್ದಾಣದ ಬಹುಮುಖ್ಯವಾಗಿ ಅವಶ್ಯಕತೆ ಇದೆ. ಇಲ್ಲಿರ್ತಕ್ಕಂಥ ನಾನು ಮನವಿ ಮಾಡ್ತೀನಿ, ಇಲ್ಲಿ ಟಿ ದಾಸರಳ್ಳಿ ಶಾಸಕರಾಗಿರ್ತಕ್ಕಂಥ ಮುದ್ರಾಜವರಿಗೆ ಮನವಿ ಮಾಡ್ತೀನಿ, ದಯಮಾಡಿ ನಿಮ್ಮ ಕ್ಷೇತ್ರದ ವೋಟ್ ಬ್ಯಾಂಕಿನ ನಿಮ್ಮ ಕ್ಷೇತ್ರದ ಜನರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಒಂದು ಇಲ್ಲಿ ಕಮ್ಮಗೂರಿನಲ್ಲಿ ಹೆಬ್ಬಾಗಿಲು, ಕಮ್ಮಗೂರಿನಲ್ಲಿಯ ಒಂದು ನಾಗರಿಕರ ವೇದಿಕೆ ಅಂತ ಏನು ಹೆಬ್ಬಾಗಿಲಿದೆ, ಅದ್ರ ಮುಂದುವರೆನೇ ಬಸ್ ನಿಲ್ದಾಣ ದಯವಿಟ್ಟು ಮಾಡಿಸಿ. ಮತ್ತು ಅದರ ಮುಂಭಾಗದಲ್ಲಿ ಆ ಕಡೆಯಿಂದ ಬಂದ ಮಕ್ಕಳು ನೋಡಿ, ಮಳೆ ಬಂದರೆ ಬಸ್ ನಿಲ್ದಾಣ ಇತ್ತಂದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ದಯಮಾಡಿ ಮಾಡಿ. ಆಮೇಲೆ ಇಲ್ಲಿ ಸಂಬಂಧಪಟ್ಟ BJP ಅಧಿಕಾರಿಗಳು ದಯವಿಟ್ಟು ಇಲ್ಲಿ ಟಾಟಾ ಹಿಂದೆ ಹಾಕ್ಬಿಟ್ಟು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಇದನ್ನು ಮೀರಿ ಏನೂ ಆಗಿಲ್ಲ ಅಂತ ಆದರೆ ನಾವು ನಿಜವಾಗ್ಲೂ ನಮ್ಮ ಸಹೋದರಾಗಿದ್ದ ರಾಜೇಶ್ ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ಸ್ಥಳೀಯರ ಸಾವಿರಾರು ಜನಗಳನ್ನ ಸೇರಿಸಿ ಇಲ್ಲಿ ಹೋರಾಟ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ ಅಂತ ನಮ್ಮ ಸ್ಥಳೀಯರು ರಾಜೇಶ್ ಅವರು ಮಾತಾಡ್ತಾರೆ. ಈಗ ನಮ್ಮ ಸಹೋದರರು ಹೇಳಿದಾಗೇ ಇಲ್ಲಿ 10 ವರ್ಷದಿಂದ ಬಸ್ ಸ್ಟ್ಯಾಂಡ್ ಕೊಡ್ತಾ ಇದೆ. ಇಲ್ಲಿ ನೋಡಿರ್ಬೋದು, ಈ ಬಸ್ ಸ್ಟಾಪ್ ಕೊಡ್ತಾ ಇದೆ, ಕಂಡಕ್ಟರ್ 10 ವರ್ಷದಿಂದ ಇಲ್ಲೂ ಬಸ್ ಸ್ಟಾಪ್ ಇಲ್ಲ, ಎದುರುಗಡೆನೂ ಬಸ್ ಸ್ಟಾಪ್ ಇಲ್ಲ ನಿಮಗೆ. ಈಗ ಮಳೆ ಬಂದಾಗ ನೀವು ನೋಡ್ಬೋದು, ಮಳೆ ಬಂದಾಗ ಇಲ್ಲಿ ನಿಲ್ಲಕ್ಕಾಗಲ್ಲ, ಇಲ್ಲಿ ಏನು ಸೀಟ್ ಏನಿಲ್ಲ, ಜನ ಓಡೋಗಿ ಆ ಕಡೆ ಅಂಗಡಿಗಳ ಪಕ್ಕ ನಿಂತ್ಕೊಳ್ತಾರೆ. ಮತ್ತೆ ಬಸ್ ಬಂದು ಸ್ಟಾಪ್ ಮಾಡಿದಾಗ ರೋಡ್ ಸ್ಟಾಪ್ ಮಾಡಿ ಇಮಿಡಿಯೇಟಾಗಿ ಓಡ್ಬರ್ತಾರೆ, ರೋಡ್ ಸ್ಟಾಪ್ ಮಾಡ್ತಾರೆ, ಬಸ್ ಹೋಗ್ತಾರೆ. ಇವಾಗ ಅನಾಹುತ ಆಗೋ ತುಂಬಾ ಚಾನ್ಸಸ್ಗಳಿದ್ದಾವೆ. ಆದ ಕಾರಣ ನಮ್ಮ ಸ್ನೇಹಿತರು ಹೇಳಿದಾಗೆ ಕೂಡಲೇ ಇಲ್ಲಿ ಯಾರು ಸಂಬಂಧಪಟ್ಟವ್ರು ಯಾರು ಇರ್ತೀರೋ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿಕೊಡ್ಬೇಕು. ಇಲ್ಲಿ ಮುಂದಿನ ದಿವಸಗಳಲ್ಲಿ BJP ಮುಂದೆ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳ ಮನೆ ಮುಂದೆ ಆಗಲಿ ನಾವು ಹೋರಾಟ ಮಾಡೋದ್ರಿಂದ ಎಲ್ಲರೂ ಹೇಳ್ಬೋದು. ಟಿ ದಾಸರಳ್ಳಿ ಅಧ್ಯಕ್ಷರು ಮಾತಾಡ್ತಾರೆ. ಇವತ್ತು ಇಲ್ಲಿ ಟಿ ದಾಸರಳ್ಳಿ ಅಸೆಂಬ್ಲಿಯಿಂದ ಸೆಕೆಂಡ್ರಿ ವಾರ್ಡು 12 ಗ್ರಾಮದಲ್ಲಿ ಸುಮಾರು ಬಸ್ ಸ್ಟ್ಯಾಂಡ್ ಇಲ್ಲ. ಮತ್ತು ಈ ಊರಲ್ಲಿ ಎಲ್ಲೂ ಬಸ್ ಸ್ಟ್ಯಾಂಡಿಗಳು ಇಲ್ಲ. ಯಾಕಂದರೆ ಇಲ್ಲಿರೋ ಜನಗಳು ಬಸ್ ಸ್ಟ್ಯಾಂಡ್ ನಿಂತ್ಕೊಳ್ಳೋಕ್ಕೆ ಒಂದು ಜಾಗ ಇಲ್ಲ. ಮಳೆ ಬಂದರಾಗಲಿ, ಬಿಸಿಲು ಬಂದರಾಗಲಿ ಎಲ್ಲೂ ಬಸ್ ಸ್ಟ್ಯಾಂಡೇ ಇಲ್ಲ. ಈಗ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಊರು ಒಳಗಡೆ ಎಲ್ಲೂ ಬಸ್ ಸ್ಟ್ಯಾಂಡ್ಗಳಿಲ್ಲ. ಜಾಗ ಇದೆ, ಆದರೆ ಯಾರೂ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದನ್ನು ಗಮನಕ್ಕೆ ತಗೊಂಡು ಇವಾಗ ಹಿರಿಯ ಶಾಸಕರಾಗಿರೋರು ಮುನ್ರಾಜ್ ಅವರು MLA ಅವರು ಇದನ್ನು ಗಮನಕ್ಕೆ ತಗೊಂಡು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಡಿಸ್ಬೇಕಂತ ಅವ್ರನ್ನ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕು. ಹೋರಾಟವನ್ನು ಮಾಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕರ್ನಾಟಕ ಕ್ಷೇತ್ರ ವೇದಿಕೆಯಿಂದ ಒಂದು ಹೋರಾಟವನ್ನು ಮಾಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಸ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ರಾಜ್ಯಾಧ್ಯಕ್ಷರು ಶೇಖೇಗೌಡರು ಶೀಘ್ರದಲ್ಲೇ ದಯವಿಟ್ಟು MLA ಆದ ಮುನ್ರಾಜ್ ಅವರು ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲೇಬೇಕು. ನೀವು ಆದಷ್ಟು ಬೇಗ ಮಾಡಿ. ಸಾರ್ವಜನಿಕರಿಗೆ ನಿಮ್ಮ ಕ್ಷೇತ್ರ ಇದು, ನಿಮ್ಮ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂದರೆ ಭಾಳ ನಾಗರಿಕರ ಮುಂದಿನ ದಿನದಲ್ಲಿ ನೀವು ಎಲೆಕ್ಷನ್ ಟೈಮಲ್ಲಿ ಸಮಸ್ಯೆ ಆಗುತ್ತೆ. ದಯವಿಟ್ಟು ನೀವು ಹೇಳ್ತೀನಿ ಕೇಳಿ, ಬಸ್ ಸ್ಟ್ಯಾಂಡ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಮ್ಮ ಕರ್ನಾಟಕ ಪ್ರಜಾಪರ ರಾಜ್ಯಾಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಹೋರಾಟ ಮಾಡ್ತೀವಿ ಖಂಡಿತ. ದಯವಿಟ್ಟು ಇಲ್ಲಿ ನಾಗರಿಕರಿಗೆ, ಕಾಲೇಜ್ಗೆ ಹೋಗೋರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಕೂಡಲೇ ಬಸ್ ಸ್ಟ್ಯಾಂಡ್ ಮಾಡಲೇಬೇಕು. ಬನ್ನಿ, ಹತ್ರ ಬನ್ನಿ ಸರ್. ತಾವು ಇಲ್ಲೇವರಾ?
ಸರ್ ಇಲ್ಲಿ ಬಸ್ 30 ವರ್ಷದಿಂದ ಇಲ್ಲೇ ಇದ್ದೀರ ನಾವು ಸರ್ ಏನೋ ಸ್ವಲ್ಪ ಏನು ಸರ್ ಇಲ್ಲಿ ಬಸ್ ಸ್ಟಾಪ್ ಇಲ್ವಲ್ಲ, ಬಸ್ ನಿಲ್ದಾಣ ಇಲ್ಲ, ಏನು ಸಮಸ್ಯೆ ಆಗ್ತಿದೆ ಸರ್? ಮಾಡಲೇಬೇಕಲ್ವಾ? ತೊಂದರೆ ಆಗ್ತಾಯಿದೆ ಅಲ್ವಾ? ಮಳೆ ಬಂದರೆ ಯಾರೋ ವಯಸ್ಸರ ಅಜ್ಜನೋ ಅಜ್ಜಿನೋ ಇಲ್ಲಿ ನಿಂತ್ಕೊಂಡ್ರೆ ಮಳೇಲಿ ನೆಂದೋಗ್ಬಿಡ್ತಾರೆ ಅಲ್ವಾ, ಅಥವಾ ಬಿದ್ದೋಗ್ಬಿಡ್ತಾರೆ ಇಲ್ಲಿ ಬಂದರೆ ನಿಂತ್ಕೊಂಡು ಹೋದ್ರೆ ಒಂದೊಂದು ಸರ್ ಈ ಕಡೆ ತಿರುಪ ಹಾಂ ಹಾಂ